ಕೈಲಾಸವನ್ನ ಕಾಣಬೇಕಾಗಿರ್ತಕ್ಕಂಥದ್ದು. ಕೈಲಾಸದ ಜೊತೆಗೆ ಕನ್ನಡದ ಕೆಲಸ ಯಾರು ಮಾಡ್ತಾರೋ, ಕನ್ನಡವನ್ನೇ ಕಾಯಕವನ್ನ ಯಾರು ಮಾಡ್ಕೊಳ್ತಾರೋ, ಕನ್ನಡದ ಕಾಯಕವೇ ಕೈಲಾಸ ಆಗತ್ತೆ. ನೆನಪಿಟ್ಟುಕೊಳ್ಳಿ, ಕೈವಾ ಚೆನ್ನಾಗಿ ಬರೀತಾನೆ. ಆಡು ಕಾಯುವನ ಬುದ್ಧಿ ನಾಡು ಕಾಯುವನಿಗಿದ್ದರೆ ನಾಡಿಗೆ ಕೇಡೇಕೋ ಬಸವಣ್ಣ ಅಂತ ಬರೀತಾನೆ. ಆಡು ಕಾಯುವನ ಬುದ್ಧಿ ನಾಡು ಕಾಯುವನಿಗಿದ್ದರೆ. ನಮಗೆ ಕಲಿಸ್ತಕ್ಕಂಥ ಗುರು ಅತ್ಯಂತ ಶ್ರೇಷ್ಠವಾಗಿದ್ದ ಅಂತಂದ್ರೆ ಯಾವ ಮಕ್ಕಳಿಗೂ ಕೂಡ ಕೇಡಾಗೋದಿಲ್ಲ. ನಮ್ಮನ್ನ ಆಳ್ತಕ್ಕಂಥ ರಾಜಕಾರಣಿಗಳು ಶ್ರೇಷ್ಠವಾಗಿದ್ರು, ಸ್ವಚ್ಛವಾಗಿದ್ರು ಅಂತಂದ್ರೆ ನಾಡಿಗೆ ಯಾವತ್ತೂ ಕೂಡ ಕೇಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆಶೀರ್ವಾದ ಮಾಡತಕ್ಕಂಥ ಸ್ವಾಮೀಜಿಗಳು ಒಳ್ಳೆಯವರಾಗಿದ್ರೆ ಇಡೀ ಸಮಾಜ ಸುಸ್ಥಿರವಾಗಿರುತ್ತೆ. ನೀವೆಲ್ಲ ಹಾಕಿರ್ತಕ್ಕಂಥ ಯೂನಿಫಾರ್ಮ್ ನೋಡಿದಾಗ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ. ಹೇಗೆ ರೋಮಾಂಚನ ಅನಿಸುತ್ತೆ ಅಂತಂದ್ರೆ JSS ಯೂನಿಫಾರ್ಮ್ ಅಂತಂದ್ರೆ ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗತ್ತು. ಈ ಯಾವ ಕಾಲೇಜ್ ಅಂತಂದ್ರೆ ನಾನು JSS ಅಂತಂದ್ರ ನಿಮ್ಮ ಮೇಲೆ ದೊಡ್ಡ ಭಕ್ತಿ ಭಯ ಬರುತ್ತೆ. ಯಾಕೆ? ಸಾಕ್ಷಾತ್ ಶ್ರೀ ಮಂಜುನಾಥನ್ನೇ ಆಶೀರ್ವಾದ ಮಾಡಿರ್ತಕ್ಕಂಥ ಕಮಲ ಪುಷ್ಪಗಳು ಏನಿದಾವಪ್ಪ ಅಂತಂದ್ರ ಈ ಅಂಗಳದಲ್ಲಿ ಕಲಿತಕ್ಕಂಥ ಎಲ್ಲ ಶ್ರೇಷ್ಠ ವಿದ್ಯಾರ್ಥಿ. ಮಕ್ಕಳ ನೈತಿಕತೆಯಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು, ಶಿಕ್ಷಕರು, ಇರ್ತಕ್ಕಂಥ ಆಡಳಿತ ಮಂಡಳಿಯಿಂದ ಆ ಶಾಲೆ ವಿದ್ಯಾರ್ಥಿಗಳ ಶಿಸ್ತು ಗೊತ್ತಾಗ್ತಕ್ಕಂಥದ್ದು. ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ಕಾಲೇಜು ಯಾವುದು ಅಂತಂದ್ರೆ ಅದು JSS ಶಿಕ್ಷಣ ಸಂಸ್ಥೆಯನ್ನ ಸದಾಕಾಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ.